ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ವಚನವನ್ನು ಕೊಡೋದರ ಮೂಲಕ ದೇವರ ನಾಮನ ಮಹಿಪಡಿಸುವ. ಇವತ್ತು ಕೂಡ ಇನ್ನೊಂದು ಬಾಗಿಲಿನ ಬಗ್ಗೆ ನಾವು ತಿಳಿದುಕೊಳ್ಳುವ. ಅಂದರೆ ನಾನು ನಿನ್ನೆ ತಾನೇ ಹೇಳಿದಾಗೆ ಪ್ರಕಟಣೆ ಗ್ರಂಥದಲ್ಲಿ ಇರತಕ್ಕಂತಹ 3 ಬಾಗಿಲುಗಳಲ್ಲಿ ಒಂದು ಬಾಗಿಲು ಆಯಿತು. ಇನ್ನೊಂದು ಬಾಗಿಲು ಬಗ್ಗೆ ನಾನು ಕೊಡ್ತಾ ಇದ್ದೀನಿ ಪ್ರಿಯರೇ. ಇದನ್ನು ನಾವು ತಿಳಿದುಕೊಳ್ಳೋದಕ್ಕಿಂತ ಮೊದಲು ನಮ್ಮನ್ನು ನಾವು ಕೂಡ ಈ ವಚನದ ಮೂಲಕ ಶೋಧಿಸಿಕೊಳ್ಳೋ ಪ್ರಿಯರೇ. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದಯವಿಟ್ಟು ಈ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ನಿಜವಾದಂತಹ ದೇವರ ಮಕ್ಕಳು ಒಂದು ಲೈಕ್, ಒಂದು ಕಮೆಂಟನ್ನು ಕೊಟ್ಟು ನಮ್ಮ ಸೇವೆಯನ್ನು ಪ್ರೋತ್ಸಾಹಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ ಪ್ರಿಯರೇ. ಹಾಗಾದರೆ ಇವತ್ತಿನ ಒಂದು ವಚನದ ಭಾಗವನ್ನು ನೋಡಿಕೊಳ್ಳುವ. ದೇವರು ನಮಗಾಗಿ ತೆಗೆಯುವ ಮತ್ತೊಂದು ಬಾಗಿಲಿನ ಬಗ್ಗೆ ನಾವು ನೋಡಿಕೊಳ್ಳುವ ಪ್ರಿಯರೇ. ಇದೇ ಪ್ರಕಟಣೆ ಗ್ರಂಥದ 3ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿ ನಾವು ಗಮನಿಸುವ ಪ್ರಿಯರೇ. ಈ ಒಂದು ವಾರ ಇಡೀ ಬೇರೆ ಬಾಗಿಲಿನ ಬಗ್ಗೆನೇ ತಿಳಿಸ್ಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡುವ ಪ್ರಿಯರೇ. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಈಗ ಈ ವಚನವನ್ನು ನಾನು ಓದುತ್ತಾ ಇದ್ದೀನಿ ಪ್ರಿಯರೇ. ಪ್ರಕಟಣೆ 3:19 ಮತ್ತು 20. ಇಲ್ಲಿ ಚೆನ್ನಾಗಿ ಕೇಳಿಸಿಕೊಳ್ಳಿ ಪ್ರಿಯರೇ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂದು ಇಲ್ಲಿ ಸ್ವಾಮಿ ಬರೆದಿದ್ದಾರೆ. ಹಾಗಾದರೆ ಪ್ರಿಯರೇ, ಇವತ್ತು ಸಾಮಾನ್ಯವಾಗಿ ಸಭಾಪಾಲಕರುಗಳು ತಗೊಳ್ಳುವಂಥದ್ದು ಬರೀ ಕೇವಲ 20ನೇ ವಾಕ್ಯವನ್ನು ತಗೊಂಡು ಅದನ್ನೇ ಬೋಧಿಸ್ತಾರೆ. ಆದರೆ ಮೇಲುಗಡೆ ಇರತಕ್ಕಂಥ 19ನೇ ವಾಕ್ಯವನ್ನು ಹೇಳೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಸಭಾಪಾಲಕರುಗಳಿಗೆ ಹೇಳ್ತಾ ಇಲ್ಲ. ನಾವು ಯಾವಾಗಲೂ ಒಂದು ವಚನವನ್ನು ಕೊಡುವಾಗ ಹಿಂದೆ ಮತ್ತು ಮುಂದೆ ನಾವು ಓದಿ ನಾವು ವಚನ ಕೊಟ್ಟರೆ ತುಂಬ ಉತ್ತಮ. ಯಾವುದನ್ನು ಸೇರಿಸಿ ಕೊಡೋದಲ್ಲ ಪ್ರಿಯರೇ. ದೇವರು ಕೃಪೆ ಕೊಟ್ಟ ಪ್ರಕಾರ ನಾನು ಕೊಡ್ತಾ ಇದ್ದೀನಿ ಪ್ರಿಯರೇ. ಇಲ್ಲಿ 19ನೇ ವಾಕ್ಯದಲ್ಲಿ ಏನು ಬರೆದಿದ್ದಾರೆ, ಇಲ್ಲಿ ನೋಡಿ 20ನೇ ವಾಕ್ಯದಲ್ಲಿ ತಿಳಿಸಿದೆ, ನಾನು ಬಾಗಿಲನ್ನು ತಟ್ತಾ ಇದ್ದೀನಿ, ನೀನು ನನ್ನ ಶಬ್ದ ಕೇಳಿದ್ರೆ ತೆರಿ ಅಂತ ಬರೆದಿದ್ದಲ್ವಾ. ಇದಕ್ಕೆ ನಾನು ಒಂದು ಶೀರ್ಷಿಕೆ ಅಥವಾ ಪೀಠಿಕೆ ಕೊಡ್ತೀನಿ, ಅಥವಾ ಶಿರೋನಾಮೆ ಕೊಡ್ತೀನಿ. ಹೃದಯವೆಂಬ ಬಾಗಿಲು ಅಂತೇಳಿ, ಹೃದಯವೆಂಬ ಬಾಗಿಲು ಅಂತ ಕೊಡ್ತೀನಿ ಪ್ರಿಯರೇ. ಇವತ್ತು ಏನಾಗ್ತಿದೆ ಅಂದರೆ, ಸಭೆಗಳ ಸಾಮಾನ್ಯವಾಗಿ ವಾಕ್ಯಗಳು ಖಂಡಿಸ್ತದೆ, ಗದರಿಸ್ತದೆ, ಎಚ್ಚರಿಸ್ತದೆ ಮತ್ತು ತಿದ್ದುತ್ತದೆ ಪ್ರಿಯರೇ. ಇವತ್ತು ಜನಗಳಿಗೆ ಖಂಡಿಸುವ, ತಿದ್ದುವಂಥ ವಾಕ್ಯಗಳು ಬೇಕಾಗಿಲ್ಲ. ಅಕಸ್ಮಾತ್ ಏನಾದರೂ ಅವರು ತಪ್ಪು ಮಾಡಿದಾಗ ಅವರಿಗೆ ತಿದ್ದಿ ಬುದ್ಧಿ ಹೇಳಿದ್ರೆ ಸಾಕು. ಅದನ್ನು ಆ ಒಂದು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಹೋಗ್ತಾರೆ. ಆ ಸಭೆಯ ಸಭಾಪಾಲಕರು ಒಳ್ಳೆ ಬಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ. ಇನ್ನೊಂದು ಸಭೆ ಆತ್ಮಗಳು ಎಲ್ಲಿ ಬರ್ತಾರೋ ನಾ ಸೇರಿಸ್ಕೊಬಿಡ್ತೀನಿ ಅಂತೇಳಿ ಅವರು ಬ್ರೈನ್ ವಾಶ್ ಮಾಡಿ ನಿಮ್ಮ ಪಾಸ್ಟರ್ ಸರಿ ಇಲ್ಲ, ನಿಮ್ಮ ಪಾಸ್ಟರ್ ಕುಟುಂಬ ಸರಿ ಇಲ್ಲ ಅಂತೆಲ್ಲ ಹೇಳಿ ಇವರು ಸಭೆ ಕಿತ್ಕೊಬಿಡ್ತಾರೆ ಪ್ರಿಯರೇ. ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ, ಏನಂದರೆ ನಾನು ಯಾರನ್ನು ಪ್ರೀತಿಸ್ತೇನೆ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ನೋಡಿ, ಗದರಿಸ್ತಾರೆ ಮತ್ತು ಶಿಕ್ಷಿಸ್ತಾರೆ. ಯಾವ ಥರ ಶಿಕ್ಷಿಸ್ತಾರೆ, ಯಾವ ಥರ ಗದರಿಸ್ತಾರೆ? ಡೈರೆಕ್ಟಾಗಿ ಬಂದು ಕಪಾಲಕ್ಕೆ ಸೇರಿಸಿ ಹೊಡೆದು ಬಿಡೋದಿಲ್ಲ. ನಮ್ಮ ಸ್ವಾಮಿ ಏನು ಮಾಡ್ತಾರೆ, ಕಪಾಲಕ್ಕೆ ಸೇರಿಸಿ ಹೊಡೆದು ಬಿಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ವಾಕ್ಯದ ಮೂಲಕ ಗದರಿಸ್ತಾರೆ. ಪ್ರೀತಿ ಬಗ್ಗೆ ತಗೊಂಡ್ರೆ ನಿನ್ನ ಹತ್ರ ಯಥಾರ್ಥವಾದ ಪ್ರೀತಿ ಇರಬೇಕು. ಒಂದೊಂದು ವ್ಯಕ್ತಿಗೆ ಒಂದೊಂದು ಥರ ಪ್ರೀತಿ ಮಾಡಬೇಡ. ನೀನು ನಿನ್ನನ್ನೇ ಯಾವ ಥರ ಪ್ರೀತಿ ಮಾಡ್ತೀಯ ಹಾಗೆ ನೀನು ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕು. ಮಾಡದೇ ಇದ್ದರೆ ದೇವರ ಪ್ರೀತಿನ ಕಳ್ಕೊಳ್ತೀಯ ಅಂತ ದೇವರು ವಾಕ್ಯ ಪ್ರಕಾರ ಗದರಿಸ್ತಾರೆ. ಲಂಚ ತೆಗೆದುಕೊಳ್ಳಬಾರದು, ವ್ಯಭಿಚಾರ ಮಾಡಬಾರದು, ಬೀಡಿ ಸಿಗರೇಟ್ ಹಂಸಪಾನಪರಾಗಿ ತಿನ್ನಬಾರದು, ಹಾಕಣದ ಈ ಕಡೆ ಕಿತಾಪತಿ ಮಾಡಬಾರ್ದು, ಸಭೆಯ ಒಳಗಡೆ ಜಗಳ ತಂದಾಕಬಾರ್ದು, ಸಭೆಯನ್ನು ವಿಭಜನೆ ಮಾಡೋದ ಪ್ರಯತ್ನ ಮಾಡಬಾರ್ದು ಅಂತ ಹೇಳೋದ್ರ ಬಗ್ಗೆ ಕೆಲವೊಂದು ವಾಕ್ಯಗಳನ್ನು ದೇವರು ವಾಕ್ಯದ ಮೂಲಕ ಗದರಿಸಿದಾಗ, ಅಯ್ಯೋ ಇದು ನನಗೇನೆ ಹೇಳಿದ್ದು, ನಾನು ಸಭೆ ಬಿಟ್ಟು ಹೋಗ್ತೀನಿ, ನೀವು ನನಗೆ ಯಾಕೆ ಈ ಥರ ವಾಕ್ಯ ಕೊಟ್ಟರೆ ತಗೊಂಡು ಅಲ್ಲಿ ಜಗಳ ಆಡುವಂಥದ್ದು ಸಾಮಾನ್ಯವಾಗಿ ಎಲ್ಲ ಸಭೆಗಳಲ್ಲೂ ಇದೆ. ನಾನು ಸುಮಾರು ಸಭೆಗಳಿಗೆ ಪ್ರಸಂಗ ಮಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಎಲ್ಲ ಸಭಾಪಾಲಕರು ಹೇಳುವಂಥ ಮಾತೇನೆಂದರೆ, ನಾವು ಯಾವುದೇ ವಾಕ್ಯಗಳನ್ನ ಕೊಟ್ಟರೂ ಕೂಡ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ನನ್ನ ಮೇಲೆ ಜಗಳಕ್ಕೆ ನಿಲ್ತಾರೆ. ಇದು ನನಗೇನೆ ಕೊಟ್ಟಿದ್ದು. ಹೌದು, ಇದು ವಿಶ್ವಾಸಿಗಳಿಗೆ ಕೊಡುವಂಥ ವಾಕ್ಯ. ಕೆಲವೊಂದು ವಾಕ್ಯ ಪ್ರೀತಿಯಲ್ಲಿರ್ತದೆ, ಕೆಲವೊಂದು ವಾಕ್ಯ ಗದರಿಕೆಯಲ್ಲಿರ್ತದೆ, ಕೆಲವೊಂದು ವಾಕ್ಯ ಖಂಡಿಸ್ತದೆ, ಕೆಲವೊಂದು ವಾಕ್ಯ ನೋವನ್ನು ಉಂಟು ಮಾಡ್ತದೆ ಪ್ರಿಯರೇ. ಆದರೆ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ,
ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ. ಯಾವ ಥರ ಗದರಿಸ್ತಾರೆ ಸ್ವಾಮಿ? ಸಭಾಪಾಲಕರ ಮೂಲಕ, ಸಭಾ ನಾಯಕರ ಮೂಲಕ ಮತ್ತು ಹಳ್ಳಿಗೆ ಹೋಗತಕ್ಕಂಥ ಸೇವಕರ ಮೂಲಕನೇ ಗದರಿಸುವಂಥದ್ದು. ಮತ್ತು ಶಿಕ್ಷಿಸುತ್ತೇನೆ. ಆ ವಚನಕ್ಕೆ ಏನಾದರೂ ಗೌರವ ಕೊಡಲಿಲ್ಲ ಅಂದರೆ ಸ್ವಾಮಿ ಏನು ಮಾಡ್ತಾರೆ? ಸೈಲೆಂಟ್ ಆಗಿಬಿಡ್ತಾರೆ. ಆಗ ಸೈತಾನ ಬಂದು ಗ್ಯಾರಂಟಿ ಇಟ್ಕೊಡ್ತಾನೆ. ಆವಾಗ ಅಯ್ಯೋ ನಾನು ಏಸೋದ್ರ ಹೋಗಿನಿ, ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ನಿಮ್ಮ ಮೇಲೆ ಪ್ರೀತಿ ಇರುವಂಥ ಕಾರಣಕ್ಕೋಸ್ಕರನೇ ನಿಮ್ಮನ್ನು ಶಿಕ್ಷಿಸ್ತಾರೆ. ಯೋಬನ ಮೇಲೆ ತುಂಬ ಪ್ರೀತಿ ಇತ್ತು ಪ್ರಿಯರೇ. ಆ ಯೋಬನ ಮೇಲೆ ತುಂಬ ಪ್ರೀತಿ ಇದ್ದಿದ್ದಕ್ಕೆ ಸೈತಾನ ಜೊತೆ ಚಾಲೆಂಜ್ ಮಾಡ್ತಾರೆ. ಇಂತಹ ಒಳ್ಳೆ ನಂಬಿಗಸ್ತ ಪರಮ ಭಕ್ತ ಯಾರೂ ಸಿಗೋದಿಲ್ಲ, ನೀನು ಅವನು ಸೋದಿಸ್ಬಿಟ್ಟು ಅವನ ಬಾಯಿಂದ ಒಂದು ಕೆಟ್ಟ ಪದಗಳನ್ನ ತೆಗಿ ನೋಡೋಣ ಅಂತ ಚಾಲೆಂಜೇ ಮಾಡ್ತಾರೆ. ಆಗ ಯೋಬನಿಗೆ ಶಿಕ್ಷೆ ಕೊಟ್ಟಿದ್ದು ಯಾಕೆಂದರೆ ಪ್ರೀತಿ ಇತ್ತು. ಪ್ರೀತಿ ಇರೋದು ನನ್ನ ಮಗ ನನ್ನ ನಾಮದ ಮೇಲೆ ದೂಷಣೆ ಮಾಡೋದಿಲ್ಲ ಅಂತ ಸ್ವಾಮಿ ಏನು ಮಾಡ್ತಾರೆ? ಸೈತಾನಿಗೆ ಸವಾಲಾಗ್ತಾರೆ. ಹಾಗೆಯೇ ಇವತ್ತು ಭಯ ಭಕ್ತಿಯಲ್ಲಿ ನಡೆಯತಕ್ಕಂಥ ವ್ಯಕ್ತಿಗಳ ಮೇಲೆ ಶೋಧನೆಗಳು ಬರ್ತದೆ, ವೇದನೆಗಳು ಬರ್ತದೆ, ನಿಂದನೆಯ ಮಾತುಗಳು ಬರ್ತದೆ, ಕೆಲವೊಂದು ಖಂಡನೆ ವಾಕ್ಯಗಳು ಬರ್ತದೆ. ಆವಾಗ ಬಿದ್ದು ಹೋಗಬಾರ್ದು, ಸಭೆ ಬಿಟ್ಟು ಓಡೋಗ್ಬಿಡ್ಬಾರ್ದು. ಅದೇ ಸಭೆಯಲ್ಲಿ ಸ್ಟ್ರೆಂತಾಗಿ ನಿಂತ್ಕೋಬೇಕು. ನಾನು ಕೂಡ ಒಂದು ಸಭೆಯಲ್ಲಿ ಇದ್ದೆ ಪ್ರಿಯರೇ. ಆ ಸಭಾಪಾಲಕರು ನಮ್ಮನ್ನು ಹೊರಗಡೆ ಕಳಿಸುವಲ್ಲಿವರೆಗೂ ಕೂಡ ನಾನು ಅವರಿಗೆ ವಿಧೇಯನಾಗೇ ನಡೆದೆ. ಕೊನೆಯ ಕ್ಷಣದಲ್ಲಿ ಅವರು ನಮ್ಮನ್ನು ಇನ್ನು ಮುಂದಕ್ಕೆ ಇಲ್ಲಿ ಸೇವೆ ಬೇಡ ಅಂತೇಳಿ ಕಳಿಸಿದಾಗ ನಾವು ಹೊರಗಡೆ ಹೋಗಿ ಸೇವೆ ಮಾಡೋಂಥ ಒಂದು ಅನುಕೂಲ ಆಯಿತು. ಆ ಸಭೆಯನ್ನು ಬಿಟ್ಟು ಬರಬೇಕಿದ್ರೂ ಕೂಡ ಅದೇ ಸಭಾಪಾಲಕರ ಕೈಯಿಂದ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಸಿಕೊಂಡು ಆಶೀರ್ವಾದ ಪಡೆದುಕೊಂಡೇ ನಾನು ಕೂಡ ಹೊರಗಡೆ ಬಂದಿರೋದು. ಯಾಕೆಂದರೆ ಸಡನ್ನಾಗಿ ಒಂದು ಸಭೆನ ಬಿಟ್ಟು ಬರಬಾರ್ದು. ಆ ಸಭಾಪಾಲಕರ ಕೈಯಿಂದ ಆಶೀರ್ವಾದ ತೆಗೆದುಕೊಂಡೇ ನಾವು ಬೇರೆ ಕಡೆಗೆ ಹೋಗಬೇಕು ಪ್ರಿಯರೇ. ಇಲ್ಲಾಂದರೆ ನಮಗೆ ಅದು ಆಶೀರ್ವಾದ ಅಲ್ಲ. ಇವತ್ತು ಏನಾಗ್ತಿದೆ ಗೊತ್ತಾ? ಇಲ್ಲಿ ದೇವರ ವಾಕ್ಯದಲ್ಲಿ ಏನಾದರೂ ಖಂಡಿಸಿದ್ರೆ, ಗದರಿಸಿದ್ರೆ ಏನಾಗ್ತದೆ ಗೊತ್ತಾ? ಅಲ್ಲಿ ದೇವರ ಕಡೆಗೂ ಬಾಗಿಲು ಮುಚ್ಚಿಬಿಡ್ತಾರೆ, ಸಭಾಪಾಲಕರ ಕಡೆಗೂ ಬಾಗಿಲು ಮುಚ್ಚಿಬಿಡ್ತಾರೆ. ಬಾಗಿಲು ಮುಚ್ಚಿ ಏನು ಮಾಡ್ತಾರೆ ಗೊತ್ತಾ? ಇವರಿಗೆ ಇರತಕ್ಕಂಥ ಬಾಗಿಲನ್ನ ಇವರು ಮುಚ್ಚುತ್ತಾ ಇದ್ದಾಗ 20ನೇ ವಾಕ್ಯದಲ್ಲಿ ಹೇಳ್ತಾರೆ ಸ್ವಾಮಿ, ಅಲ್ಲಿ 19ನೇ ವಾಕ್ಯದಲ್ಲಿ ನೋಡಿ, ಗದರಿಸುತ್ತಾನೆ ಶಿಕ್ಷಿಸ್ತಾನೆ, ಆದ್ದರಿಂದ ನೀನು ಆಸಕ್ತನಾಗಿರು. ಯಾವುದಕ್ಕೆ ಆಸಕ್ತನಾಗಿರಬೇಕು? ಗದರುವಿಕೆ ಕೇಳ್ಕೊಳ್ಳಿಕ್ಕೂ ಆಸಕ್ತನಾಗಿರು, ಶಿಕ್ಷೆ ಪಡ್ಕೊಳ್ಳಿಕ್ಕೂ ಆಸಕ್ತನಾಗಿರು, ತಿದ್ದಿಕೊಳ್ಳಲಿಕ್ಕೆ ಆಸಕ್ತನಾಗಿರು, ಬದಲಾವಣೆ ಆಗಲಿಕ್ಕೂ ಆಸಕ್ತನಾಗಿರು. ನೀನು ಬದಲಾಗಲೇಬೇಕು. ನೀನು ಪಾಪದ ಲೋಕದ ಪರಿಶುದ್ಧನಾಗಲೇಬೇಕು. ಅದಕ್ಕೋಸ್ಕರ ಆಸಕ್ತನಾಗಿರೋದು ಬರೆದಿದೆ. ಈ ಆಸಕ್ತನಾಗಿರೋದು ಹೇಳೋದ್ರಲ್ಲಿ ತುಂಬ ಪಾಯಿಂಟ್ಗಳಿದೆ. ಸಮಯಾವಕಾಶಗಳು ಕಡಿಮೆ ಇರೋ ಕಾರಣಕ್ಕೋಸ್ಕರ ವಿವರಿಸಲಿಕ್ಕೆ ಆಗ್ತಾಯಿಲ್ಲ. ಯಾವುದ್ರಲ್ಲಿ ಆಸಕ್ತನಾಗಿರಬೇಕು? ಗದರುವಿಕೆ ಕೇಳ್ಕೊಳ್ಳಿಕ್ಕೆ ಆಸಕ್ತನಾಗಿರ್ಬೇಕು, ಶಿಕ್ಷೆ ಕೇಳಲಿಕ್ಕೆ ಆಸಕ್ತನಾಗಿರಬೇಕು, ತಿದ್ದಿಕೊಂಡು ನನ್ನನ್ನು ನಾನು ಬದಲಾಯಿಸಿಕೊಳ್ಳಲಿಕ್ಕೂ ಆಸಕ್ತನಾಗಿರಬೇಕು. ಇದು ನನಗೆ ಹೇಳಿದರೆ ನಾನು ಬದಲಾಯಿಸಿಕೊಳ್ತೀನಿ ಅಂತ ಹೇಳೋಂಥ ಮನಸ್ಸು ಬರಬೇಕು ಪ್ರಿಯರೇ. ಅಲ್ಲಿ ಕೆಳಗಡೆ 20ನೇ ವಾಕ್ಯದಲ್ಲಿ ಬರೆದಿದೆ, ನಾನು ಶಿಕ್ಷಿಸ್ತೇನೆ ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಂಥ ಮಾತುಗಳು, ಚುಚ್ಚುವಿಕೆಯಾದ ವಾಕ್ಯಗಳು ಅಥವಾ ಖಂಡಿಸುವಂಥ ವಾಕ್ಯಗಳು ಬಂದಾಗ ನೀನು ದೇವ್ರ ಕಡೆ ತಿರುಗ್ಕೋ. ಕೆಲವೊಂದು ಪಾಸ್ಟರ್ಗಳು ಬೇಕು ಅಂತಲೇ ಚುಚ್ಚಿದಂಥ ವಾಕ್ಯ ಕೊಡ್ತಾರೆ, ಅದು ತಪ್ಪು. ಆದರೆ ನಿಜವಾದಂಥ ವಚನ ಕೊಟ್ಟಾಗ ಯಾರಿಗಾದರೂ ಚುಚ್ಚಿದಂಗೆ ಆದಾಗ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ. ಯಾಕೆಂದರೆ ಪೇತ್ರನು ಕೂಡ ಆ ಒಂದು ಸುವಾರ್ಥ ಸಾರಿದಾಗ ಅಲಗು ನೆಟ್ಟಂತ ಆಯ್ತಂತೆ. ನಾವೇನು ಮಾಡಬೇಕು ಅಂತ ಬಂದರು ಅಲ್ವಾ? ಹಾಗೆಯೇ ಆ ಕಾಲದಲ್ಲಿ ಪ್ರಸಂಗನೇ ಅಷ್ಟು ಕಠಿಣವಾಗಿತ್ತು. ಹಂಗೇಳ್ಕೊಂಡು ನಾವು ಬೇಕು ಅಂದರೆ ಪರ್ಪಸ್ಸಾಗಿ ಒಬ್ಬ ವ್ಯಕ್ತಿಯ ಮೇಲೆ ಗುರಿ ಇಟ್ಕೊಂಡು ಅವ್ರಿಗೆ ಚುಚ್ಚಿದಂಥ ಮಾತುಗಳನ್ನ ಆಡಬಾರ್ದು ಸಭಾಪಾಲಕರು. ಆದರೆ ವಚನ ಕೊಡುವಾಗ ಯಾರಿಗಾದ್ರು ಚುಚ್ಚಿದಂಗೆ ಆದಾಗ ದಯವಿಟ್ಟು ಬದಲಾವಣೆ ಮಾಡಿಕೊಂಡು ದೇವರ ಕಡೆ ತಿರ್ಕೊಳ್ಳಿ. ಅದು ಬಿಟ್ಬಿಟ್ಟು ಸಭೆಯನ್ನು ಬಿಟ್ಟು ಓಡೋಗೋದು. ಬೇರೆ ಸಭಾಪಾಲಕರು ಅದಕ್ಕೋಸ್ಕರ ಕಾಯ್ತಾ ಇದ್ಬಿಟ್ಟು ಸೇರಿಸ್ಕೊಳ್ತಾರೆ. ಎಲ್ಲ ಸಭಾಪಾಲಕರ ಮೇಲೆ ಹೇಳ್ತಾ ಇಲ್ಲ, ಕೆಲವೊಂದು ಸಂಸ್ಥೆಗಳಲ್ಲಿ ಸಭಾಪಾಲಕರು ಕಾಯ್ತಾ ಇರ್ತಾರೆ ಸಭೆಯಲ್ಲಿ ಇರ್ತಕ್ಕಂಥ ಆತ್ಮಗಳನ್ನ ಸೇರಿಸ್ಕೋಬೇಕು ಅಂತೇಳಿ. ಇಲ್ಲ, ನೀವು ಆ ಸಭಾಪಾಲಕ ಈ ಸಭಾಪಾಲಕರ ಕಡೆಗೆ ತಿರುಗಿಕೊಳ್ಳೋದಕ್ಕಿಂತ ನೀವು ಇರುವಂಥ ಸಭೆಯಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ. ಹಾಗಾದರೆ ನೀನು ಖಂಡಿಸುವಿಕೆಯ ಮಾತು, ಗದರಿಸುವಿಕೆಯ ವಾಕ್ಯಗಳು, ಎಚ್ಚರಿಕೆಯ ವಾಕ್ಯಗಳು ಕೊಡುವಾಗ ನೀನು ಏನಾದರೂ ಕುಂದು ಹೋದರೆ ಅಥವಾ ನೀನು ಏನಾದರೂ ಇನ್ನು ಮುಂದೆ ಸಭೆಗೆ ಹೋಗೋದಿಲ್ಲ ಅಂತ ತೀರ್ಮಾನ ಮಾಡಿದಾಗ ಯೇಸು ಸ್ವಾಮಿ ಬಂದು ಪುನಃ ನಿನ್ನ ಹೃದಯ ಎಂಬ ಬಾಗಿಲನ್ನು ತಟ್ತಾರಂತೆ. ತೆಗಿ ಮಗಳೇ, ತೆಗಿ ಮಗನೇ, ತೆಗಿ ಮಗಳೇ. ಅದು ನಿನ್ನ ಒಳ್ಳೆಯದಕ್ಕೋಸ್ಕರ ವಾಕ್ಯ ಕೊಟ್ಟಿರೋದು, ನಿನ್ನ ತಿದ್ದುವಿಕೆಗೋಸ್ಕರ ವಾಕ್ಯ ಕೊಟ್ಟಿದ್ದು. ನೀನು ಅದಕ್ಕೋಸ್ಕರ ನೊಂದ್ಕೋಬೇಡ. ನಾನೇ ಖುದ್ದಾಗಿ ಬಂದು ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದೀನಿ, ನಿನಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ ಅಂತೇಳಿ ಹೃದಯದ ಬಾಗಿಲನ್ನ ತಟ್ತಾರಂತೆ. ತಟ್ಟಿದಾಗ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು
ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಅದು ಯಾವ ಊಟದ ಬಗ್ಗೆ ಹೇಳ್ತಾರೆ? ಆತ್ಮಿಕ ಊಟ ಪ್ರಿಯರೇ. ಅಂದರೆ ದೇವರ ವಚನ ಒಂದು ಆತ್ಮಿಕ ಮನ್ನವಾಗಿದೆ, ಆತ್ಮಿಕ ಊಟವಾಗಿದೆ. ಶರೀರಕ್ಕೆ ಊಟ ನಾವು ಬೇಕಾದಷ್ಟು ಮಾಡ್ತೀವಿ, ಆದರೆ ಆತ್ಮಕ್ಕೆ ಇರತಕ್ಕಂಥ ಊಟ ಈ ವಚನವೇ ಆಗಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಒಂದು ಸಭೆಗೆ ಅಂತ ಹೋದಾಗ ಯೇಸು ಸ್ವಾಮಿ ಡೈರೆಕ್ಟಾಗಿ ಬಂದು ಮಾತಾಡೋದಿಲ್ಲ. ಸಭಾಪಾಲಕರ ಮೂಲಕ, ಸಭಾ ಸೇವಕರ ಮೂಲಕ ಹಳ್ಳಿಗೆ ಬರತಕ್ಕಂಥ ಹಳ್ಳಿಗೆ ಕೆಲವೊಂದು ಸೇವಕರನ್ನ ನಾವು ನಮ್ಮ ಸಭೆಗಳಿಂದ ಕಳಿಸ್ತೀವಿ. ಆ ಒಂದು ಕೌನ್ಸಿಲಿಂಗ್ ಮಾಡುವಂಥ ಸಮಯದಲ್ಲಿ ಅಥವಾ ವಚನಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ವಾಕ್ಯಗಳು ಪ್ರೀತಿಯಿಂದ ಇರ್ತದೆ, ಕೆಲವೊಂದು ವಾಕ್ಯಗಳು ಗದರಿಕೆಯಿಂದ ಇರ್ತದೆ. ಇವತ್ತು ನಿಮಗೆ ಅದ್ಭುತ ಆಗ್ತದೆ, ನಿಮಗೆ ಆಶೀರ್ವಾದ ಆಗ್ತದೆ, ನಿಮ್ಗೆ ಕೋಟಿ ಬರ್ತದೆ, ನಿಮ್ಮ ಮಕ್ಕಳಾಗ್ತದೆ, ನಿಮಗೆ ಆ ಮದುವೆ ಆಗ್ತದೆ ಅಂತ ಕೊಟ್ಟರೆ ಸಂತೋಷದ ವಾಕ್ಯ. ಅದೇ ನೀನು ಈ ಥರದ ಪಾಪ ಮಾಡ್ತಿದ್ದೆ ಅಂದರೆ ಅದು ಕೋಪದ ವಾಕ್ಯ. ದೇವರ ವಾಕ್ಯದಲ್ಲೇ ಬರ್ತದೆ, ತೀಟೆ ಕಿವಿಗಳುಳ್ಳವರಾಗಿ ಅನೇಕ ಸಭಾಪಾಲಕರುಗಳು ಇಟ್ಕೊಳ್ತಾರೆ ಅಂತೇಳಿ. ಇಲ್ಲ ಪ್ರಿಯರೇ, ನಾವು ಸಭೆಯಿಂದ ಸಭೆಗೆ ಜಂಪ್ ಆಗೋದು ಮಾಡೋದಕ್ಕಿಂತ ಇರುವ ಸಭೆಯ ಸಭಾಪಾಲಕರು ನಿಮ್ಮನ್ನು ಹೊರಗಡೆ ಕಳಿಸೋ ಸಮಯದಲ್ಲಿ ಆ ಸಭಾಪಾಲಕರ ಆಶೀರ್ವಾದವನ್ನು ಪಡೆದೇ ಹೊರಗಡೆ ಬರಬೇಕು. ಸುಮ್ಮನೆ ಅದು ಬರಬಾರ್ದು. ಯಾಕೆಂದರೆ ಆ ದೇವರ ನ್ಯಾಯ ತೀರ್ಪುಗೊಳಗಾಗ್ತೀವಿ. ಯಾಕೆಂದರೆ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ನಾನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಅದು ಯಾವುದರ ಮೂಲಕ? ವಚನದ ಮೂಲಕ ಪ್ರಿಯರೇ. ಡೈರೆಕ್ಟಾಗಿ ಒಂದು ಕಪಾಲ ಕೊಡ್ದು ಬಿಡೋದಿಲ್ಲ, ಡೈರೆಕ್ಟಾಗಿ ನಾನು ಕೈ ಕಾಲ ಬರದಾಗ ಮಾಡಿಬಿಡೋದಿಲ್ಲ, ಡೈರೆಕ್ಟಾಗಿ ಲಕ್ಕೋ ಹೊಡೆಯಂಗೆ ಮಾಡೋದಿಲ್ಲ ಸ್ವಾಮಿ. ಅವರು ಲೈಟಾಗಿ ಎಚ್ಚರಿಸ್ತಾರೆ, ಶಿಕ್ಷಿಸ್ತಾರೆ. ಶಿಕ್ಷಿಸುವಾಗ ನಾವು ಎಚ್ಚೆತ್ಕೊಬಿಡ್ಬೇಕು ಪ್ರಿಯರೇ. ಒಂದು. ಎರಡನೇದಾಗಿ, ದೇವರ ಹೃದಯದ ಬಾಗಿಲು ತಟ್ಟಿದಾಗ ದಯವಿಟ್ಟು ತೆಗಿರಿ. ನಿಮ್ಮ ಸಭೆಯ ಸಭಾಪಾಲಕರುಗಳು ಕೆಲವೊಂದು ಸಲ ತಿದ್ದುವಾಗ ಅವರು ನಿಮ್ಮ ಆತ್ಮಿಕ ತಂದೆಯಾಗಿರ್ತಾರೆ. ಅವರ ಮಾತನ್ನು ಕೇಳಿ ನೀವು ಆ ಹೃದಯದ ಬಾಗಿಲನ್ನು ತೆರೆದರೆ ಯೇಸು ಸ್ವಾಮಿ ಪ್ರತಿದಿನ ಬಂದು ನಿಮ್ಮ ಜೊತೆಯಲ್ಲಿ ಆತ್ಮಿಕವಾದ ಮನ್ನವನ್ನು ಊಟ ಮಾಡುತ್ತಾ ನೀವು ಕೂಡ ಅವ್ರ ಜೊತೆ ಪಾರ್ಟ್ನರಾಗುತ್ತಾ ದೇವರ ನಾಮವನ್ನು ನಾವು ಮಹಿಮೆಪಡಿಸ್ಬೋದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಗದರಿಕೆಯ ಮಾತುಗಳನ್ನು ಮತ್ತು ಶಿಕ್ಷಿಸುವಂಥ ಮಾತುಗಳು ಬಂದಾಗ ನಾವು ಅದನ್ನು ಕೇಳೋದ್ರಲ್ಲಿ ಆಸಕ್ತರಾಗಿರಬೇಕು. ಮತ್ತು ನಾವು ಅಯ್ಯೋ ಅವ್ರು ಹಂಗೆ ಹೇಳ್ಬಿಟ್ರಲ್ಲ ಅಂತ ಕೂಡ ಸಭೆನ ಬಿಟ್ಟು ಓಡೋಗೋದು ಅದು ಇದು ಮಾಡದೇ ದೇವರ ಕಡೆಗೆ ತಿರ್ಕೋಬೇಕು. ಬೇರೆ ಸಭಾಪಾಲಕರ ಕಡೆಗೆ ತಿರುಗಿಕೊಳ್ಳೋದಲ್ಲ, ದೇವರ ಕಡೆಗೆ ತಿರುಗಿಕೊಂಡು ದೇವರ ರಾಜ್ಯವನ್ನು ನಾವು ಮಹಿಮೆಪಡಿಸ್ಬೇಕು ಪ್ರಿಯರೇ. ಯಾಕೆಂದರೆ ನಾನು ಒಂದು ಸಭೆಯಲ್ಲಿ ನಮ್ಮ ಸಭಾಪಾಲಕರು ಡೈರೆಕ್ಟಾಗಿ ಕೈ ಬೆರಳು ತೋರಿಸ್ಬಿಟ್ಟೆ ನಮಗೆ ಬೈತಾಯಿದ್ರು ಪ್ರಿಯರೇ. ಆದರೂ ನಾವು ಅವರಿಗೆ ತಗ್ಗಿಸ್ಕೊಂಡು ಹಳ್ಳಿ ಸೇವೆಗಳನ್ನ ಮಾಡ್ತಿದ್ದೋ, ಜ್ವರ ಬಂದರೂ ಹಳ್ಳಿ ಸೇವೆ ಮಾಡ್ತಿದ್ದೋ, ಕಷ್ಟದಲ್ಲಿದ್ದರೂ ಹಳ್ಳಿ ಸೇವೆ ಮಾಡ್ತಿದ್ದೋ. ಆದ ಒಂದು ಹಳ್ಳಿ ಸೇವೆ ಅಷ್ಟು ಮಾಡಿದ್ದಕ್ಕೋಸ್ಕರನೇ ಇವತ್ತು ಬೈಬಲ್ ಒಂದು ವಚನ ಕೊಡಲಿಕ್ಕಿರೋಷ್ಟು ಪಕ್ವತೆ ನಾವು ಬಂದಿದ್ದೀವಿ. ಯಾಕೆಂದರೆ ಆ ಸಭಾಪಾಲಕರ ಮಾರ್ಗದರ್ಶನ ಪ್ರಕಾರ ನಡೆದಿದ್ದರಿಂದ ಇವತ್ತು ಒಂದು ವಚನ ಕೊಡಲಿಕ್ಕೆ ಒಂದು ಬೋಧಕರಾಗಿ ನಮ್ಮನ್ನು ದೇವರಿಟ್ಟಿದ್ದಾರೆ ಪ್ರಿಯರೇ. ಯಾವಾಗ ಸಭಾಪಾಲಕರಿಗೆ ಅಧೀನರಾಗಿರ್ತೀವೋ ಅದು ಯೇಸು ಸ್ವಾಮಿಗೆ ಅಧೀನ ಆದಾಗೆ. ದೇವರ ವಾಕ್ಯದಲ್ಲೇ ಬರ್ತಿದೆ, ಲೂಕ 10ನೇ ಅಧ್ಯಾಯದಲ್ಲಿ ಬರ್ತಿದೆ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನ ತಂದೆಯನ್ನೇ ಸೇರಿಸಿಕೊಳ್ಳೋನಾಗಿದ್ದೇನೆ, ನಿಮ್ಮನ್ನು ಸೇರಿಸಿಕೊಳ್ಳುವನು ನನ್ನನ್ನು ಸೇರಿಸಿಕೊಳ್ಳೋಣ, ನನ್ನನ್ನು ಸೇರಿಸಿಕೊಳ್ಳೋನು ನೀವು ತಂದೆಯನ್ನು ಸೇರಿಸ್ಕೊಂಡಾಗಿದೆ ಹೇಳಿ ಆ ಒಂದು ಲೂಕ 10ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಹೃದಯ ಭಾಗವನ್ನು ತಡ್ತಾ ಇದ್ದಾರೆ. ಸಭೆಯಿಂದ ಏನಾದರೂ ನೋವುಗಳಾಗಿ, ಸಭೆಯಿಂದ ಏನಾದರೂ ಹಿಂಸೆಗಳಾಗಿ, ಸಭೆಯ ವಾಕ್ಯಗಳಿಂದ ಏನೋ ಚುಚ್ಚುವಿಕೆಗಳಾಗಿ ಸಭೆಗಳನ್ನು ಬಿಟ್ಟು ಹೋಗಿದರೆ ದಯವಿಟ್ಟು ನಿಮ್ಮ ಸಭೆಗಳಿಗೆ ರಿಟರ್ನ್ ಆಗಿ ನೀವು ಬೇರೆ ಸಭಾಪಾಲಕರ ಕಡೆಗೆ ತಿರುಗಿಕೊಳ್ಳೋದಕ್ಕಿಂತ ದೇವರ ಕಡೆಗೆ ತಿರುಗಿಕೊಂಡು ತಗ್ಗಿಸಿಕೊಂಡು ತಾಳಿಸಿಕೊಂಡು ಇದು ನನ್ನ ಒಳ್ಳೆಯದಕ್ಕೆ ಹೇಳಿದಂತೆ ತಿಳಿದುಕೊಂಡು ದೇವರ ರಾಜ್ಯವನ್ನು ಮಹಿಮೆಪಡಿಸಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ.